ಶುಕ ಓಶ್ ಯೋ ನಾ ಇನ್ನು ಭಾಳ ದಿನ ಬದುಕಂಗಿಲ್ಲವ ಏನಾಗೈತಿ ನನಗೆ ಬರೀ ಮುಗಿತ್ರಿ ನನ್ನ ಸಂತಿ. ಹೌದಾ? ಹಾಗಾದ್ರೆ ಎಲ್ಲರಿಗೂ ಫೋನ್ ಮಾಡಿ ಹೇಳ್ಬಿಡ್ಲೆ ಸಂಬಂಧಿಕರಿಗೆ, ಹಿಂಗ ನನ್ನ ಹೆಂಡತಿ ಗೋವಿಂದ ಗೋವಿಂದ ಹೊಂಟಾಳ ಅಂತೇಳಿ. ಅಯ್ಯೋ ನನ್ನ ಸಂಕಟ ನನಗೆ ನೀವು ನೋಡಿದ್ರೆ ಹಿಂಗತಿ ಅಂತೀರಲ್ರಿ, ಅಂದ್ರೆ ನಮ್ಮ ಯಾಕೆ ಹೋಗ್ಲಿ ಅಂತ ದಾರಿ ಕಾಯಕತ್ತೀರೇನ್ರಿ? ಇಲ್ಲ ಇಲ್ಲ, ನೀ ಅಂದೆಲ್ಲ ಅದಕ್ಕೆ ನೀ ಬಿಡು. ಯಾಕೆ ಏನಾತ? ಏನನ್ರಿ ಬರೀ ತಲೆ ತಿರುಗ್ತತಿ, ಶಪ ಬರೀ ಸುಸ್ತಾಗತ್ತ, ಶವ ಯವ್ವ ಬರೀ ಒಂಥರ ಹಸು ಆದಂಗೆ ಆಗತ್ತ ಯವ್ವ. ನನಗೆ ಯಾಕೆ ಏನಾಗೈತ್ರಿ? ಎಲ್ಲೇ ಈ ಜಿಪ್ಪಂತನ ಮಾಡಿ ಸಂತ್ಯಾಗಿಂದ ಒಟ್ಟು ಕೊಳಕ ಪಳಕ ತಂದು ಹಾಕಿ ಅದನ್ನ ಕೊಡೋದು ನಿನ್ನ ಸೊಸೆ ಅಡಿಗೆ ಮಾಡ್ತಾಳ. ಕೊಳಕ ಪಳಕ ತಿಂದ್ರೆ ಹಿಂಗ ಆಗುದು. ಅಯ್ಯೋ ಇಲ್ಲ ರೀ, ಯಾಕ ನನಗೆ ಹುಚ್ಚಿ ಮ್ಯಾಗ ಸಂಶಯ ಬಂದೈತಿ. ಎಲ್ಲಾಕಿನ ಹೋಗಿ ಮಾಟ ಮಾಡ್ಸ್ಕೊಂಬಂದಾಳ ನಂತ ಅನ್ಸಕ್ತತ್ ನಂಗೆ. ನನ್ನ ಸೊಸಿ ಬಂಗಾರದಂತಕಿ ಆಕಿ ಯಾಕೆ ನೀನು ಮಾಟ ಮಾಡಿಸ್ತಾಳ? ಅಂಥವು ಏನಿದ್ರು ಕಂತ್ರಿ ಬುದ್ಧಿ ನಿನ್ನ ಹತ್ರ ಇರೋದು. ಬಂಗಾರದಂತಕಿ ಈಗಿನ ಕಾಲಕ್ಕೆ ತಕ್ಕಂತೆ ಮತ್ತು ನನ್ನ ಸೊಸಿ ಚಲೋನ. ಬೇರೆದಾರು ಯಾರು ಆಗಿದ್ರಂದ್ರೆ ನೀ ಕೊಡು ಕಾಟಕ್ಕೆ ಊರಾಗ ನಿನ್ನ ಮರ್ಯಾದೆ ತೆಗಿತಿದ್ರು. ಪಾಪ ಒಬ್ಬರು ಮುಂದಾರ ಒಬ್ಬರು ಮುಂದಾರ ನಿನ್ನ ಬಗ್ಗೆ ಏನಾರು ಹೇಳಿಗಳನ್ನ ನೋಡುನು. ಒಬ್ಬರ ಜೊತೆ ಮಾತಾಡಂಗಿಲ್ಲ. ನೀ ಮಾತಾಡಬೇಡಂದ್ರೆ ಪಾಪಕ್ಕೆ ಯಾರ ಜೊತೆ ಮಾತಾಡ್ತಾ ಹೇಳು? ತವ್ರ ಮನೆಗೂ ಕಳ್ಸಂಗಿಲ್ಲ ಅಂತದ್ರಾಗ ಪಾಪ ನನ್ನ ಸೊಸಿಗೆ ಹಂಗತಿಗೆ ಉಬ್ಬಿ ಕುಡಿಸ್ತಿಲ್ಲಿ. ನಿಂದು ಎಂಥ ಮನಸ್ಸು ಅಂತೀನಿ ನಾನು. ಆಗಲೇ ನನ್ನ ಸೊಸಿ ಹಂಗತಿ ಮಾಡೋಕ್ಕೆಲ್ಲ ನಾನು ಇದು ನೊಟ್ಟ ನಂಬಂಗಿಲ್ಲ. ಅಯ್ಯೋ ನಿಮಗೆ ಗೊತ್ತಿಲ್ಲ ಬಿಡ್ರಿ, ಯಾಕೆ ಚಟ ಅಯ್ಯೋ ಅವರು ಹೋದಾಳ ಅದ್ರಾನು ಕೆಟ್ಟ ಖತರ್ನಾಕದಾಳ ಹುಚ್ಚಿ ಅದವ. ನಾನು ಇಲ್ಲಾರ್ದಾಗ ಮತ್ತೆ ಈಗ ಹೊಲಕ್ಕೆ ಹೋಗಿರ್ತಾರಲ್ಲ ಅಲ್ಲಿ ಏನಾರು ಈಕಿಗೆ ಮಾಟ ಮಂತ್ರ ಮಾಡಿಸಿ ತಂದು ಕೊಟ್ಟು ನಿಮ್ಮ ಅತ್ತಿಗೆ ಹಾಕಂತ ತಂದಿದ್ರು ಲಘು ಕೊಟ್ಟಕಲ್ಲಿ ಅಂತ ಏನಾರ ಮಾಡಿಸಿದ್ರಿ ಏನ್ರಿ ಮಾಡೋದು? ಅವ ನೋಡಿದ್ರು ಇಂಥ ಬುದ್ಧಿನ ಅಲ್ಲಿ. ಇದನ್ನೆಲ್ಲ ನಿನ್ನ ತಲೆಗೆ ಯಾರು ತುಂಬಿದ್ರ? ನಿನಗೆ ಯಾಕೆ ಹುತ್ತವನ ಮ್ಯಾ ಸಂಶಯ ಬಂತು? ಅಂಬುಜ ಫೋನ್ ಮಾಡಿದ್ಲು ಆಕೆಗೆ ಯಾವ ಹಿಂಗತಿ ಆಗೈತಿ ಅಂದ್ಯ. ಆಕಿನ ಅಂದ್ಲು ಹಿಂಗಿಂಗ ಆಗಿರ್ಬೇಕು ಬೇವು ಅಂತೇಳಿ. ಈಗ ಗೊತ್ತಾಯ್ತು ಎಲ್ಲಿಂದ ಬಂತಿದ್ದು ಅಂತೇಳಿ. ಕಂಡು ಹಿಡಿದು ತಗೋ ನಾನು ಅದಂತೀನಿ. ನಿನ್ನ ತಲೆಯಾಗ ಅಂಬುಜನ ತಲೆಯಾಗ ಇಂಥವು ವಿಚಾರ ಓಡಾಕತ್ತಾವಂದ್ರೆ ಅಂಬುಜರ ಅತ್ತಿಗೆ ನೀನು ಇಂಥದ್ದು ಏನಾರು ಪುಡಿ ಗಿಡಿ ಹಾಕಿರ್ಬೇಕು, ಮಾಟ ಮಂತ್ರ ಮಾಡಿಸಿರ್ಬೇಕು. ಅಂದಲ್ಲಿನ ಇಬ್ಬರು ತಲೆಯಾಗಿಂತ ಯೋಚನೆಗಳು ಬರ್ತಾವೆ. ಇಲ್ರಿ ಯವ್ವ ಶೋಭಾರಿ ಡಾಕ್ಟರ್ ಸಾಹೇಬ್ರ ನೋಡ್ರಿ ನಮ್ಮ ಅತ್ತಿಗೆ ಏನಾಗೈತೆ ಅಂತೇಳಿ. ಡಾಕ್ಟರ್ ಹುಚ್ಚಪ್ಪ MBBS MD FD. ಇವ ಯಾವ ಡಾಕ್ಟ್ರ? ಇವ ಯಾವಾಗ ಡಾಕ್ಟ್ರ ಅವ? ಅಲ್ಲಿ ನೀನು ಹುಚ್ಚ ಅಲ್ಲ? ನೋ 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 ನೋ, ಐ ಆಮ್ ಡಾಕ್ಟರ್ ಹುಚ್ಚಪ್ಪ. ಡಾಕ್ಟರ್ ಹುಚ್ಚಪ್ಪ ಇಂಥವ್ರಿಗೆ ನಿನ್ನಂತರ ಮತ್ತು ತಗೋ. ನೀ ಎಷ್ಟು ಡಾಕ್ಟ್ರಿಗೆ ಕಲ್ತಿ ಅಂತ ಗೊತ್ತಿಲ್ಲ ನಮಗನ. ಇರಲಿ ಇರಲಿ, ಈಗಿಗೆ ನನ್ನ ಹೆಂಡತಿಗೆ ಇವನೊಬ್ಬರು ಬರೀ ನಾ ಪೇಷಂಟ್ ನೋಡ್ಬೋದು ರೀ ಧಾರಾಳವಾಗಿ. ಯಾವಾಗ ಹೋಗತಿ ಜಲಮನ್ ಅಂತೇಳಿ ಒಂದಿಟ್ಟು ಮುಂಚೆನೇ ಹೇಳಿಬಿಡ್ರಿ ನಮ್ಗೆ. ಯಾಕಂದ್ರೆ ನಮಗೂ ಮಂದಿ ಮಕ್ಕಳು ಭಾಳ ಅದಾರ, ಮತ್ತು ಅವ್ರಿಗೆಲ್ಲ ಹೇಳಿ ಕಳಿಸ್ಬೇಕಲ್ಲ, ದೂರ ಬರೋ ಅದರ. ಇನ್ನೇನೋ ಪಟಕ್ಕನ ಹೊಕ್ಕತ್ತೆ ಅನ್ನೋರೊಳಗೆ ಒಟ್ರಿಗೆ ಫೋನ್ ಮಾಡಿದ್ವಿ ಅಂದ್ರೆ ನಾಳೆ ಒಳಗಡೆನ ಬಂದುಬಿಡ್ತಾರೆ ಮನೆಗೆ. ಅದಕ್ಕೆ ಮೊದ್ಲೇಕ ಒಂದಿಟ್ಟು ಹೇಳಿಬಿಡ್ರಲ್ಲ. ಅಯ್ಯವ್ವ ನನ್ನ ಮಗಳು ಅಂದಂಗೆ ಒಟ್ಟು ಕುಡಿಯಲ್ಲಿ ಮ್ಯಾಕ ಕಳಿಸ್ತಾರೇನ? ಅಯ್ಯಯ್ಯೋ ಭಗವಂತ ನಾ ಏನು ಮಾಡಲೇಯವ್ವ? ಅಯ್ಯಯ್ಯೋ ನನ್ನ ಮಗಳಿಗೆರ ಬಾ ಅನ್ಲಿಲ್ಲಲ್ಲೇಯವ್ವ. ಇಲ್ಲ ಅಂದ್ರೆ ಒಟ್ಟು ಗಂಟು ಕಟ್ಕೊಂಡು ಸುಮ್ಮನೆ ನನ್ನ ಮಗಳ ಹತ್ರ ಹೋಗಿದ್ನಿ ಅಂದ್ರೆ ಆಕಿನಾರ ದವಾಖಾನೆ ತೋರಿಸ್ತಿದ್ಲಲ್ಲೇಯವ್ವ. ಹೊಳೆ ಇಲ್ಲಿ ಕುಂತ್ನೇಯವ್ವ ನಾನು. ಒಟ್ಟು ಕುಡಿ ನಾನು ಏನು ಮಾಡ್ತಾರನೇಯವ್ವ? ನಿನ್ನ ಜಿಪ್ಪುನ್ಕ ನಾನು ಪರ್ಮನೆಂಟಾಗಿ ಬಿಡಿಸ್ತೀನಿ ನೋಡಕಂತೆ. ಡಾಕ್ಟ್ರಿಗೆಲ್ಲ ಹೇಳಿ ಕರ್ಕೊಂಬಂದಿನಿ ನೋಡಕಂತೆ. ನೀನು ಹೆಂಗೆ ಮಾಡ್ತೀನಂತೆ? ಬರೀ ಜಿಪ್ಪುನ್ತನ ಮಾಡಿ ಬರೀ ಕೊಳತದ್ದು ಮುಳ್ತದ್ದು ತಿನ್ನಿಸ್ತೀನಿ ನನಗೆ. ನೀನು ನೋಡಕಂತೆ ನಾನು ಕಮ್ಕಮ್ಮನ್ ಮಾಡ್ಕೊಂಡು ತಿಂದೇನೆ, ನೀನು ಬೈ ಏನು ಕಾಣ್ಲಾರ್ದಂಗೆ ಮಾಡ್ತೇನೆ. ಡಾಕ್ಟರ್ ಸಾಹೇಬ್ರ ನೋಡಿ ಬರ್ರಿ ಬರ್ರಿ ಬರ್ರಿ, ಮೊದ್ಲಕ್ಕೆ ನೋಡಿ ಬರ್ರಿ. ಪಾಪ ನನ್ನ ಹೆಂಡತಿನೂ ಜೀವ ಕೈಯಾಗಿ ಹಿಡ್ಕೊಂಡು ಕುಂತಾಳ ನೋಡಿ ಬರ್ರಿ. ಅಯ್ಯೋ ಪಾಪ, ಅಯ್ಯೋ ಡಾಕ್ಟರ್ ಸಾಹೇಬ್ರ ಏನಾಗೈತ್ರಿ ಸಾಹೇಬ್ರ? ನನಗೆ ಯಾರ ಮಾಟ ಮಂತ್ರ ಮಾಡ್ಸ್ಯಾರ ನೋಡ್ರಿ ಸಾಹೇಬ್ರ. ಇನ್ನು ಈ ಹಳೆ ಕಾಲದಾಗ ಅದ್ರೇನ್ರಿ, ನಿಮಗೆ ಬುದ್ಧಿ ಇಲ್ಲನ? ನಿಮ್ಗೇನೂ ಆಗಿಲ್ಲ, ನೀವೇನು ಎದೆ ಹೊಡ್ಕೋಬೇಡ್ರಿ. ಹಂಗಾದ್ರೆ ನಾನು ಏನು ತಿಂಗ್ಯಾಕೆ ಮಾಡಕತ್ತಾಳ್ರಿ? ಯಾವ್ದಾರ ದೇವ್ಗೆ ಮೇಟ್ಕೊಂತೇನು? ಮತ್ತೆ ಎಲ್ಲಿ ನಮ್ಮ ಅವನ ಬಂದಾಳ ನೋಡು, ಈಗ ಹಿಂಗತಿ ಮಾಡೋದಕ್ಕೆ ಬಂದಂಗದಾಳ ಆಕಿ. ಅವ್ರಿಗೆ ಏನೂ ಆಗಿಲ್ರಿ, ಆದ್ರೆ ಶುಗರ್ ಬಂದ್ಬಿಟ್ಟೈತ್ರಿ. ಅಯ್ಯೋ ದೇವ್ರ, ನನಗೆ ಯಾಕಿಂತ ಜಡ್ ಬಂತ್ರಿ ಯವ್ವ? ನಾ ಯಾರಿಗೇನು ಪಾಪ ಮಾಡಿದ್ದೀನ್ರಿ ಯವ್ವ? ನನಗೆ ಎಂತ ಜಡ್ ಕೂಡ್ಕೊಂತ್ರಿ ಯವ್ವ? ಎಲ್ಲ ನನಗೆ ಜಡ್ ಕೂಡ್ಕೊಂಡಿದ್ದು ಈ ಹುಚ್ಚದಲ್ಲ, ಹುಚ್ಚಿಯಿಂದ ಯವ್ವ. ಈಗ ಕಮ್ಕಮ್ಮನ ಅಡಿಗೆ ಮಾಡಿ ಹಾಕ್ಲಿಲ್ಲ ಅಂದಲ್ಲೇ ನನಗೆ ಸಕ್ಕರೆ ರೋಗ ಕೂಡ್ಕೊಂತ್ರಿ ಯವ್ವ. ನಾ ಯಾರಿಗೆ ನನ್ನೇ ಮಾಡಿದ್ರಿ ಯವ್ವ? ಹೋತ್ರಿ ಯವ್ವ ನನ್ನ ಜಲಮ. ಅಲ್ಲ ಎತ್ತಿ ನಾ ಏನು ಅಂತದ್ ಮಾಡೀನಿ?
ನೀ ಏನ್ ತಂದ್ ಹಾಕಿ ಅದನ್ನ ಮಾಡ್ಕೊಟ್ಟಿನಿಲ್ಲ ನಾನ್ ಹೆಂಗ್ ಕಾರ್ನಾಕಿನಿ ಯವ್ವ ಹೌದಯ್ಯವ್ವ ನೀನ ಮಾಡಿಟ್ಟಿ ನನಗ ಕಮ್ಕಮ್ಮನ್ ಅಡಿಗೆ ಹಾಕಿಲ್ರೇ ಯವ್ವ ಅಂದಲ್ಲೇ ನನಗ ಸುಗರ್ ಸೇರ್ಕೊಂತೇರೇ ಯವ್ವ ಇನ್ನ ನನ್ನ ಪರಿಸ್ಥಿತಿ ಹೆಂಗ್ರೇ ಯವ್ವ ಅದೇನು ದೊಡ್ಡ ಜಡ್ ಅಲ್ರಿ ನೀವೇನು ಅಳಕ್ ಹೋಗ್ಬೇಡ್ರಿ ಎಲ್ಲ ಏನೂ ಆಗಂಗಿಲ್ಲ ನಾ ಅದೇನಿಲ್ರಿ ಏನೇನು ಆಗಂಗಿಲ್ಲ ಸುಮ್ಮಿದ್ ಬಿಡ್ರಿ ಗುಳಿಗೆ ಕೊಡ್ತೀನಿ ದಿನ ಒಂದೊಂದು ಗುಳಿಗೆ ತೊಗೊಂತ ಹೋಗ್ರಿ ಆದ್ರೆ ಏನೋ ಸ್ವೀಟ್ ತಿನ್ನೋ ಹಂಗಿಲ್ಲ ಏನೋ ಸ್ವೀಟ್ ತಿನ್ನಕ್ಕೆ ಹೋಗ್ಬೇಡ್ರಿ ಸ್ವೀಟ್ ಎಲ್ಲ ಕಟ್ ಮಾಡ್ರಿ ನೀವು ಏನು ತಿನ್ಬೇಕಂದ್ರೆ ಬರೀ ಕಟ್ಟಗೆ ರೊಟ್ಟಿ ಒಂದಿಟ್ಟು ಖಾರ ಒಂದು ತಟ್ಟು ನೀರು ಹಾಕೋರಿ ಎಣ್ಣೆ ಹಾಕೊಂಡು ಅಂದ್ರೆ ಮತ್ತೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಒಂದು ಎರಡು ಬೆಳ್ಳುಳ್ಳಿ ಹಾಕೊಂಡು ದಿನ ರೊಟ್ಟಿ ತಿನ್ಬೇಕು ನೋಡು ಅದು ಕಟ್ಟಗೆ ರೊಟ್ಟಿ ಬಿಸಿ ರೊಟ್ಟಿ ತಿನ್ನುವಂಗಿಲ್ಲ ಮತ್ತೆ ತಗೋರಿ ಅಷ್ಟ ಮಾಡಿಸ್ತೀವಿ ಹಂಗಾದ್ರೆ ತಗೋರಿ ಹಂಗಾದ್ರೆ ಎಂಥ ಪರಿಸ್ಥಿತಿ ಬಂತು ನನ್ನ ಹೆಂಡತಿಗೆ ಅಯ್ಯ ದೇವ್ರೆ ನಮ್ಮ ಅತ್ತಿಗಿಂತ ಜಡ್ ಎದಕ್ ಬಂತ್ರಿ ಯವ್ವ ನಮ್ಮ ಅತ್ತಿ ಯಾರಿಗೆ ಅನ್ಯಾಯ ಮಾಡ್ಬೇಕಲ್ಲೇ ಯವ್ವ ನಮ್ಮ ಅತ್ತಿಗೆ ಸುಗರ್ ಜಡ್ ಎದಕ್ ಬಂತ್ರಿ ಯವ್ವ